ಅಜ್ಜಿ ಚಿಕ್ಕಿ ಎಲ್ಲಿದ್ದಾಳೆ? ಐಸಿಯುಲಿ ಇದ್ದಾಳೆ ಕಣೆ. ಚಿಕ್ಕಿ ಹುಷಾರಾಗಿರ್ಬೇಕು ಅಲ್ವಾ ಅಜ್ಜಿ? ಡಾಕ್ಟರ್ ಬಂದ್ ಹೋದ್ರು, ಎಲ್ಲ ಆರಾಮಾಗತ್ತೆ ಅಂತ ಹೇಳಿದ್ದಾರೆ. ನೀನೇನು ತಲೆ ಕೆಡಿಸ್ಕೋಬೇಡ. ನೀನ್ ಯಾಕೆ ಬರಕ್ ಹೋದೆ? ಅಲ್ಲ, ಮನೆಯವ್ರ ಬಗ್ಗೆ ಕಾಳಜಿ ಇಲ್ದೇ ಇರೋಳು ಇಲ್ಲಿಗೆ ಯಾಕೆ ಬರಕ್ ಹೋದೆ ನೀನು? ಪೂಜನ್ ಟೆನ್ಷನ್ ಅಲ್ಲಿ ಮೇಲ್ ಚೆಕ್ ಮಾಡದೆ ಮರ್ತೋಗ್ಬಿಡ್ತೀನಿ. We are happy to inform you that we have agreed to start a new venture with you. Eh? What? And we need to meet you to start further process. US ಕಂಪ್ನಿಯಿಂದ ನಮ್ಮ ಪ್ರಾಜೆಕ್ಟ್ಗೆ ಅಪ್ರೂವಲ್ ಸಿಕ್ಕಿದೆ. ನಮ್ಮ ಕಂಪ್ನಿಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೆಕಗ್ನಿಷನ್ ಸಿಕ್ಕಿರೋದು ಒಳ್ಳೆ ವಿಷಯನೇ. ಬಟ್ ಇದೇ ಟೈಮಲ್ಲಿ ಮನೆ ಮಗಳು ಐಸಿಯುಲ್ ಮಲಗಿದ್ದಾಳೆ. ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಇಂಥ ಸಿಚುವೇಶನಲ್ಲಿ ನಾನು US ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಸಾಧ್ಯ ಆಗಿದ್ದು ನಾನು ಒಬ್ಬನಿಂದ ಅಲ್ಲ, ಸ್ಟಾಫ್ ಎಲ್ಲ ಶ್ರಮ ಪಟ್ಟಿದ್ದಾರೆ. ನನಗಂತೂ ಈಗಿರೋ ಪರಿಸ್ಥಿತಿಯಲ್ಲಿ ಖುಷಿ ಪಡೋಕ್ಕಾಗ್ತಿಲ್ಲ. ಅಟ್ಲೀಸ್ಟ್ ಅವರಾದ್ರೂ ಖುಷಿ ಪಡಲಿ. ಈಗಲೇ ಎಲ್ರಿಗೂ ವಿಷಯ ತಿಳಿಸ್ತೀನಿ. ಹಾಯ್ ಎವ್ರಿಬಡಿ, ವಿ ಹ್ಯಾವ್ ಗುಡ್ ನ್ಯೂಸ್. ನಮ್ಮ ಕಂಪನಿಗೆ ಒಂದು US ಕಂಪನಿಯಿಂದ ರೆಕಗ್ನಿಷನ್ ಸಿಕ್ಕಿದೆ. ಇಷ್ಟರಲ್ಲೇ ಒಂದು ಹೊಸ ವೆಂಚರ್ನ ಅವ್ರ ಜೊತೆ ಶುರು ಮಾಡ್ತಾ ಇದೀವಿ. ಇದೆಲ್ಲ ಆಗಿದ್ದು ನಿಮ್ಮೆಲ್ಲರಿಂದ. ಸೊ ಐ ಥ್ಯಾಂಕ್ ಯು ಆಲ್. ಸರ್, ನಾವು ಇದನ್ನ ಸೆಲೆಬ್ರೇಟ್ ಮಾಡ್ತಾ ಇಲ್ವಾ? ಡೆಫಿನೆಟ್ಲಿ. ಇಷ್ಟರಲ್ಲೇ ಎಲ್ರಿಗೂ ಒಂದು ಪಾರ್ಟಿ ಅರೇಂಜ್ ಮಾಡ್ತೀನಿ. ಬಟ್ ನಾಟ್ ನೌ, ಬಿಕಾಸ್ ಸ್ವಲ್ಪ ಬ್ಯುಸಿ ಇದ್ದೀನಿ. ಇಟ್ಸ್ ಓಕೆ ಸರ್. ಹಾಂ, ಪ್ಲೀಸ್ ಕ್ಯಾರಿ. ಅವರಂತೂ ಇಮಿಡಿಯೇಟ್ ಆಗಿ ಮೀಟ್ ಮಾಡೋಣ ಅಂತ ಮೇಲ್ ಕಳಿಸಿದ್ದಾರೆ. ನಾನು ಹೋಗೋ ಪರಿಸ್ಥಿತಿ ಇಲ್ಲ. ಯಾರನ್ನ ಕಳಿಸೋದು? ಇದನ್ನ ಇನ್ನೂ ನಮ್ಮ ಕಂಪ್ನಿ ಮೆಂಬರ್ಸ್ಗೂ ಹೇಳಿಲ್ಲ, ಭಾಗ್ಯಂಗೂ ಹೇಳಿಲ್ಲ. ಎಲ್ರಿಗೂ ಹೇಳಬೇಕಾಗಿರೋದು ನನ್ನ ಕರ್ತವ್ಯ. ಮೊದಲು ಎಲ್ರಿಗೂ ತಿಳಿಸ್ಬೇಕು. ಅರೆ ಪ್ರಿಯಾ, ಇಲ್ಲೇ ಇದ್ದೀರಾ? ಎಲ್ರೂ ಅಸೆಂಬಲ್ ಆಗಕ್ಕೆ ಹೇಳ್ತೀರಾ? ಓಕೆ ಸರ್. ನೀವು ಬನ್ನಿ. ಆದಿಯವರೇ, ನೀವೇನಿಲ್ಲಿ? ಒಂದು ವಿಷಯ ಹೇಳೋದಿತ್ತು, ಅದಕ್ಕೆ ಬಂದೆ. ನಾನು ಎಲ್ರೂ ಇಲ್ಲಿ ಯಾಕೆ ಅಸೆಂಬಲ್ ಆಗೋಕೆ ಹೇಳಿದೆ ಅಂತಂದ್ರೆ, ಒಂದು ಮುಖ್ಯವಾದ ವಿಷಯ ನಿಮ್ಮೆಲ್ರಿಗೂ ಹೇಳೋದಿದೆ. ನಮ್ಮ ಒಂದಷ್ಟು ಪ್ರಾಜೆಕ್ಟ್ಗಳಿಗೆ US ಕಂಪನಿ ಒಂದು ಇನ್ವೆಸ್ಟ್ ಮಾಡ್ತಾ ಇದೆ. ನಿಮ್ಮ ಜೊತೆ ಟೈಅಪ್ ಆಗ್ತೀವಿ ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ನಮ್ಮ ಒಂದಷ್ಟು ಪ್ರಾಜೆಕ್ಟ್ಗಳಿಗೆ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಸಿಗ್ತಾ ಇದೆ. Congrats to you all. ಕಂಗ್ರ್ಯಾಚುಲೇಷನ್ಸ್ ಆದಿಯವರೇ. ಭಾಗ್ಯ, ನಮ್ಮ ಟ್ರಸ್ಟ್ ಕಡೆಯಿಂದ ಯಾವ್ಯಾವ ತರ ಡೊನೇಷನ್ ಮಾಡಿದೀವಿ, ಎಷ್ಟು ಡೊನೇಷನ್ ಮಾಡಿದೀವಿ, ಇದನ್ನೆಲ್ಲ ಹೈಲೈಟ್ ಮಾಡಿ ಸಮರೈಸ್ ಮಾಡಿರೋ ಒಂದು ಫೈಲ್ ಇದೆಯಲ್ಲ, ಅದನ್ನ ಒಂಚೂರು ತಂದು ಕೊಡ್ತೀರಾ? ಹಾ, ಈಗಲೇ ತರ್ತೀನಿ. ಸರ್, ಯಾವಾಗ ಹೋಗ್ತಿದ್ದಾರೆ ಮೀಟಿಂಗು? ಇವತ್ತೇ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಆದಿಯವರೇ, ಎಂತ ಒಳ್ಳೆ ವಿಷಯ ಹೇಳಿದ್ರಿ ಗೊತ್ತಾ? ಕೇಳಿ ತುಂಬಾನೇ ಖುಷಿ ಆಯ್ತು. ಫೈಲ್ ಕೇಳಿದ್ರಲ್ಲ, ತಗೊಳ್ಳಿ. ಥ್ಯಾಂಕ್ ಯು. ಕಂಗ್ರಾಟ್ಸ್ ಆದಿಯವರೇ.
ಪ್ರಾಜೆಕ್ಟ್ಗೋಸ್ಕರ ಕಷ್ಟಪಟ್ಟಿತ್ತು ನನ್ನ ಗಂಡ. ಹಗಲು ರಾತ್ರಿ ಅನ್ನೋದೇ ಕೆಲಸ ಮಾಡಿದ್ದಾನೆ. ಅದಕ್ಕೆ ಇವಾಗ ರೆಕಗ್ನೈಸೇಷನ್ ಬರ್ತಿದ್ದಂಗೆ ಇವ್ರು US ಹೋಗ್ತಾರಂತೆ. ಅಟ್ಲೀಸ್ಟ್ ಒಂದು ಫಾರ್ಮಾಲಿಟಿಗಾದರೂ ತಾಂಡವ್ನ ಕಳಿಸ್ತೀನಿ ಅಂತ ಹೇಳೋದು ಬೇಡವಾ? ಅಲ್ಲ, ಫೈಲ್ನ ಆಫೀಸ್ಗೆ ತರಿಸ್ಕೋಬೋದಿತ್ತಲ್ವಾ? ಇಲ್ಲಿಗೆ ಬಂದು ತಗೊಂಡೋಗೋ ಅವಶ್ಯಕತೆ ಏನಿತ್ತು? ಅಂದರೆ ಭಾಗ್ಯನ US ಕರ್ಕೊಂಡು ಹೋಗೋ ಪೀಟಿಕೆನ ಇದು? ಆದಿಯವ್ರು ಹೋಗಿ ಭಾಗ್ಯನ ಹತ್ರ US ಹೋಗೋಣ ಬನ್ನಿ ಅಂದರೆ ಅವಳು ಖಂಡಿತ ಬೇಡ ಅನ್ನಲ್ಲ. ಇಂಥದಕ್ಕೆ ಕಾಯ್ತಾ ಇರ್ತಾಳೆ. ಅವಳೊಬ್ಳು ಸಾಲದು ಅಂತ ಇಡೀ ಫ್ಯಾಮಿಲಿನ ಕರ್ಕೊಂಡು ಫ್ಯಾಮಿಲಿ ಟ್ರಿಪ್ ಮಾಡಿಬಿಡ್ತಾಳೆ. ಹಾಗಾಗೋದಕ್ಕೆ ನಾನು ಬಿಡಬಾರ್ದು. ಈ ಪ್ರಾಜೆಕ್ಟ್ಗೋಸ್ಕರ ತಾಂಡವೇ ಕಷ್ಟಪಟ್ಟಿರೋದು. ಅವನಿಗೆ ಈ ರೆಕಗ್ನೈಸೇಷನ್ ಸಿಗಬೇಕು. ಅವ್ರು ಕೊಟ್ಟಿಲ್ಲ ಅಂದರೆ ಏನು, ಎಲ್ಲಾನು ನಾನೇ ಕೇಳಿ ಪಡ್ಕೊಳ್ತೀನಿ. ಅದೇ ಒಂದು ನಿಮಿಷ ಹೇಳಿ ಶ್ರೇಷ್ಠ. ನೀವು ತಾಂಡವ್ ಪ್ರಾಜೆಕ್ಟ್ ಅಂತ ಹೇಳಿದ ತಕ್ಷಣ ನನ್ನ ಖುಷಿಯೇ ತೇಲಾಡ್ತಿದ್ದೆ. ನಿಮಗೆ ಕರೆಕ್ಟಾಗಿ ಕಂಗ್ರ್ಯಾಚುಲೇಟು ಮಾಡೋಕ್ಕಾಗಲಿಲ್ಲ. ಕಂಗ್ರ್ಯಾಚುಲೇಷನ್ಸ್ ಆದಿಯವರೇ. ಥ್ಯಾಂಕ್ ಯು. ನಿಮ್ಮ ಎಫರ್ಟ್ ತಕ್ಕಂಗೆ ಸಕ್ಸಸ್ ಸಿಗ್ತಿದೆ ನೋಡಿ. ಇಲ್ಲ ಶ್ರೇಷ್ಠ, ಇದರಲ್ಲಿ ನನ್ನ ರೋಲ್ ತುಂಬಾ ಸಣ್ಣದು. ಎಲ್ಲ ಕ್ರೆಡಿಟ್ ಹೋಗ್ಬೇಕಾಗಿರೋದು ಬ್ರದರ್ಗೆನೆ. ಅಲ್ಲ, ಎಲ್ಲ ಕ್ರೆಡಿಟ್ ಅವನಿಗೆ ಸೇರ್ಬೇಕು ಅಂದ್ರೆ US-ಗೆ ಅವನು ಹೋಗೋ ಬದಲು ನೀವು ಯಾಕೆ ಹೋಗ್ತಿದ್ದೀರಾ? ಶ್ರೇಷ್ಠ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಆಕ್ಚುಲಿ ನಿಮ್ಮ ಹತ್ರ ಒಂದು ವಿಷಯ ಮಾತಾಡೋದಿತ್ತು. ಹೇಳಿ ಶ್ರೇಷ್ಠ, ಏನದು? ಅದೇ ಆದಿಯವರೇ, ಈ ಪ್ರಾಜೆಕ್ಟ್ ಅಲ್ಲಿ ತಾಂಡವ್ ಎಷ್ಟು ಇನ್ವಾಲ್ವ್ ಆಗಿದ್ದಾನೆ ಅಂತ ನಿಮಗೂ ಗೊತ್ತು. ಇದು ಒಂದು ಡ್ರೀಮ್ ಪ್ರಾಜೆಕ್ಟ್. ಇನ್ಫ್ಯಾಕ್ಟ್ ಅವ್ನು ತುಂಬಾ ಎಫರ್ಟು ಹಾಕಿದ್ದಾನೆ. ಅದನ್ನ ನೀವು ಕೂಡ ಹೇಳಿದ್ದೀರಾ. ಎಸ್, ಖಂಡಿತವಾಗ್ಲೂ ಅದು ಒಪ್ಕೋಬೇಕಾಗಿರೋ ವಿಷಯನೇ. ಹಾಗಿದ್ದಾಗ ಶ್ರೇಷ್ಠ, ಏನ್ ಹೇಳ್ಬೇಕು ಅಂತಿದ್ದೀರಾ ಅದು ಹೇಳಿ, ಪರವಾಗಿಲ್ಲ. US-ಗೆ ಅವನೇ ಹೋದ್ರೆ ಒಳ್ಳೇದಲ್ವಾ? ಅವ್ನ್ ಕಷ್ಟಪಟ್ಟು ಕೆಲಸ ಮಾಡಿದಕ್ಕೆ ಸಕ್ಸಸ್ ಸಿಕ್ತು ಅಂತ ಮೊರಲ್ ಕೂಡ ಬೂಸ್ಟಪ್ ಆಗತ್ತಲ್ವಾ? ಹೌದಲ್ವಾ? ಯು ಆರ್ ರೈಟ್. ಆಕ್ಚುಲಿ ನಾನು ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡಿರ್ಲಿಲ್ಲ ನೋಡಿ. ನನಗೂ ಹೋಗಕ್ ಮನ್ಸಿರ್ಲಿಲ್ಲ. ಮನೆಯಲ್ಲೆಲ್ಲ ಸಮಸ್ಯೆ ನಡೀತಾ ಇದೆ. ಹೀಗಿರುವಾಗ ಯಾರನ್ನ ಕಳ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಬ್ರದರ್ ಬಗ್ಗೆ ನನಗೆ ಹೊಳಿಲೇ ಇಲ್ಲ ನೋಡಿ. ಹಾ, ದಿನದ 24 ಗಂಟೆನೂ ಭಾಗ್ಯ ಮತ್ತು ಅವಳ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಿದ್ರೆ ಇನ್ನೇನಾಗತ್ತೆ? ಸೂಪರ್ ಶ್ರೇಷ್ಠ ನೀವು. ಈ ಪ್ರಾಜೆಕ್ಟ್ ಶುರುವಾಗಿದ್ದೆ ಬ್ರದರಿಂದ. ಹಾಗಾಗಿ ಬ್ರದರ್ ಹೋದ್ರೇನೆ ಇದಕ್ಕೊಂದು ವ್ಯಾಲ್ಯೂ. ಎಸ್, ಅದೇನೇ ಆದ್ರೂ US ಮೀಟಿಂಗ್ಗೆ ಬ್ರದರೇ ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆದಿ ಅವರೇ. ವೆಲ್ಕಮ್ ಶ್ರೇಷ್ಠ. ಡಾಕ್ಟರ್, ಪೂಜಾ ಹೇಗಿದ್ದಾಳೆ? ಎಚ್ಚರ ಆಯ್ತಾ? ಏನಾದ್ರು ಮಾತಾಡಿದ್ಲಾ? ಶಿ ಈಸ್ ಗೆಟಿಂಗ್ ಬೆಟರ್. ನಮ್ಮ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ. ಸ್ವಲ್ಪ ಹೊತ್ತು ಮಾತಾಡಿದ್ರು. ನೋಡೋಣ, ಇವತ್ತು ನೈಟ್ ಅಷ್ಟೊತ್ತಿಗೆ ವಾರ್ಡ್ಗೆ ಶಿಫ್ಟ್ ಮಾಡ್ಬೋದು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ಇಟ್ಸ್ ಮೈ ಡ್ಯೂಟಿ. ಕಿಶನ್, ನೋಡ್ದ್ಯಾ? ಡಾಕ್ಟ್ರೇ ಹೇಳ್ಬಿಟ್ರಲ್ಲ ಅವ್ಳು ಹುಷಾರಾಗ್ತಿದ್ದಾಳೆ ಅಂತ. ಈಗ ಸಮಾಧಾನ ಆಯ್ತಾ ನಿನಗೆ? ಇನ್ನೇನು ಯೋಚನೆ ಮಾಡ್ಬೇಡ, ಗೊತ್ತಾಯ್ತಾ? ಹೌದು ಕಿಶನ್, ಪೂಜೆ ಮೊದಲಿನ ಥರನೇ ಆಗ್ತಾಳೆ. ಕಿಶನ್, ಈಗ ನೀನು ಹೋಗಿ ಸ್ವಲ್ಪ ರೆಸ್ಟ್ ಮಾಡು. ಇಲ್ಲ ಇಲ್ಲ ಇಲ್ಲ, ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ. ಪರವಾಗಿಲ್ಲ ಅಂದ್ರೆ ಹೇಗೆ? ನಿನ್ನ ನೋಡಿದ್ರೆ ಗೊತ್ತಾಗತ್ತೆ, ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನೀನು. ಹೋಗಿ ರೆಸ್ಟ್ ಮಾಡಪ್ಪ. ಮನೆಗೆ ಹೋಗ್ಬೇಕಂದ್ರೆ ಮನೆಗೆ ಹೋಗ್ಬಾ, ಫ್ರೆಶ್ ಆಗಿ ಬಾ. ನಾವೆಲ್ಲ ಇದ್ದೀವಲ್ಲ ಇಲ್ಲಿ. ಇಲ್ಲ ಇಲ್ಲ, ನಾನು ಎಲ್ಲಿಗೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಪೂಜಾ ಅನ್ನೋರು ಯಾವ ವಾರ್ಡಲ್ಲಿ ಅಡ್ಮಿಟ್ ಆಗಿದ್ದಾರೆ? 1 minute.
ಅಜ್ಜಿ ಪುಟ ಅಜ್ಜಿ ಚಿಕ್ಕಿ ಎಲ್ಲಿದ್ದಾಳೆ? ICU ಇದ್ದಾಳೆ ಕಣೆ. ಚಿಕ್ಕಿ ಹುಷಾರಾಗಿರ್ಬೇಕು ಅಲ್ವಾ ಅಜ್ಜಿ? ಡಾಕ್ಟರ್ ಬಂದ್ ಹೋದ್ರು, ಎಲ್ಲ ಆರಾಮಾಗತ್ತೆ ಅಂತ ಹೇಳಿದ್ದಾರೆ. ನೀನೇನು ತಲೆ ಕೆಡಿಸ್ಕೋಬೇಡ. ನೀನ್ ಯಾಕೆ ಬರಕ್ ಹೋದೆ? ಅಲ್ಲ, ಮನೆಯವ್ರ ಬಗ್ಗೆ ಕಾಳಜಿ ಇಲ್ದೇ ಇರೋಳು ಇಲ್ಲಿಗೆ ಯಾಕೆ ಬರಕ್ ಹೋದೆ ನೀನು? ಕುಸುಮ, ಇದು ಆಸ್ಪತ್ರೆ. ಅವಳಿಗೆ ಚಿಕ್ಕಮ್ಮನ ಮೇಲೆ ಪ್ರೀತಿ ಇದೆ, ಅದಕ್ಕೆ ಬಂದಿದ್ದಾಳೆ. ನೀನ್ ಯಾಕೆ ಬಂದೆ ಅಂತ ಕೇಳಿದ್ರೆ ಅವಳು ಪಾಪ ಏನ್ ಹೇಳ್ತಾಳೆ? ವಿಷಯನ ದೊಡ್ಡದು ಮಾಡೋದು ಬೇಡ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯ? ಚಿಕ್ಕಪ್ಪ, ನಾನು ತಂದೆ ಪುಟ್ಟ ನೀನು ಚಿಕ್ಕಪ್ಪ ತುಂಬಾ ಟೆನ್ಷನ್ ಆಗಿದ್ದೀರಾ? ಡಾಕ್ಟರ್ ಹೇಳಿದಾರಂತಲ್ಲ ಪೂಜಾ ಚಿಕ್ಕಿ ಸರಿ ಹೋಗ್ತಾಳೆ ಅಂತ. ವರಿ ಮಾಡ್ಕೋಬೇಡಿ. ಚಿಕ್ಕಿ ತುಂಬಾ ಸ್ಟ್ರಾಂಗ್, ಅವಳು ಬೇಗ ಹುಷಾರಾಗ್ತಾಳೆ. ಅಜ್ಜಿ, ಅಮ್ಮ ಎಲ್ಲಿ? ನಿಮ್ಮಮ್ಮ ಆಫೀಸಿಗೆ ಹೋಗಿದ್ದಾಳೆ. ಏನೋ ಆಫೀಸಾ? ಚಿಕ್ಕಿಗೆ ಇಷ್ಟೆಲ್ಲ ಆಗಿದೆ ಅಂತ ಗೊತ್ತಿದ್ರು ಅಮ್ಮಂಗ್ ಆಫೀಸ್ಗೆ ಹೋಗೋ ಮನೆ ಹೇಗ್ ಬಂತು? ಪುಟ, ನಿಮ್ಮಮ್ಮ ಹಾಗೆಲ್ಲ ಹೋಗ್ಬಿಡ್ತಾರ? ನಾನೇ ಹೇಳಿದ್ದು ಹೋಗಿ ಅಂತ. ಹಾಗೂ ಹೋಗಲ್ಲ, ನಾನು ತಂಗಿ ಜೊತೆ ಇರಬೇಕು ಅಂತ ಹಠ ಹಿಡಿದ್ರು. ನಾನೇ ಹೋಗಿ ಅಂತ. ಆಕ್ಚುಲಿ ನಾನು ಯಾರಿಗೂ ಬರೋದ್ ಬೇಡ ಅಂತ ಹೇಳಿದ್ದೆ, ಎಲ್ರು ಬರ್ತಾ ಇದಾರೆ. ಅಂದ್ರೆ ಅಮ್ಮ ಬಂದಿದ್ಲಾ? ಹೌದು, ಬಂದಿದ್ರು. ನಾನೇ ಹಠ ಮಾಡಿ ಹೋಗಿ ಅಂತ ಕಳಿಸಿದೆ. ಅಮ್ಮ ಬಂದಿದ್ಲಾ? ಹಾಗಿದ್ರೆ ಶ್ರೇಷ್ಠ ಆಂಟಿ ಯಾಕಾಗ ಹೇಳಿದ್ರು? ಅಲ್ಲ, ಚಿಕ್ಕಪ್ಪ ನೋಡಿದ್ರೆ ಅಮ್ಮ ಇಲ್ಲೇ ಇರ್ತೀನಿ ಅಂತ ಹಠ ಮಾಡಿದ್ಲು ಅಂತ ಹೇಳ್ತಿದ್ದಾರೆ. ಈ ಶ್ರೇಷ್ಠ ಆಂಟಿ ಯಾಕೆ ಇಷ್ಟೆಲ್ಲ ಸುಳ್ಳು ಹೇಳ್ತಿದಾರೆ? ಏನ್ ಸಾಧಿಸ್ಬೇಕು ಅಂತಿದ್ದಾರೆ?